ಆಮೇಲೆ ಸೆಟ್ಗಳಲ್ಲಿ ಹೇಗೆ ಡೈಲಾಗ್ಸ್ಗಳು ಕೊಡ್ತಾರೆ, ಹೆಂಗೆ ಪ್ರೊಫೆಷ್ನಲಿಸಮ್ ಇರುತ್ತೆ, ಹೇಗೆ ಬಾಂಡಿಂಗ್ ಇರುತ್ತೆ ಎಲ್ಲ ಸೆಟ್ಟವ್ರ ಜೊತೆ, ಅದೆಲ್ಲ ಅದು ನನ್ನ ಮೊದಲನೇ ಸಲ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನೋಡ್ತೀನಿ ಸರ್. ಶ್ರಮ ಪಟ್ಟಿರೋ ದಿನಗಳಿಗೆಲ್ಲ ಒಂದು ಉತ್ತರ ಸಿಕ್ದಂಗಾಗಿದೆ ನನಗೆ ಉತ್ತರ ಸಿಕ್ದಂಗಾಗಿದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಸರ್ ಅಲ್ಲಿ ಒಬ್ಬರು ಕೆಲವು ತಿಂಗಳ ಹಿಂದೆನೇ ಇನ್ನು ಪ್ರಚಾರಕ್ಕೂ ನಾವು ಇಳ್ದಿರಲಿಲ್ಲ, ಆವಾಗಲೇ ಅವರು ನೀವು ಗೌರಿ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ಅಂದರು. ಸೊ ಅವಾಗ ನನಗೆ ಅರ್ಥ ಆಯಿತು, ಒಂದು ಇಂದ್ರಜಿತ್ ಲಂಕೇಶ್ ಸರ್ ಮಹಿಮೆ, ಅದನ್ನ ಅವ್ರು ಮಾತೇ ಆಡಲ್ಲ, ಎರಡು ಮುತ್ತು ಉದುರ್ದಂಗೆ. ಜಾಸ್ತಿ ಸಾನೆ ನೋಡಿರೋ ನಮ್ಮ ಅಪ್ಪಾಜಿ ಮುಂದೆ ಅಷ್ಟು ನಾನು ಮಾತಾಡಕ್ ಹೋಗಲ್ಲ. ಇನ್ನು ಏನು ಊಟದ ವಿಚಾರದಲ್ಲಿ ಅವ್ರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ, ನಾನ್ ವೆಜ್ ಇಷ್ಟ ಅವ್ರಿಗೆ. ಸೊ ನಾನ್ ವೆಜ್ ಪ್ರಿಯರು, ಚೆನ್ನಾಗಿ ತಿನ್ನಕ್ಕೆ ಇಷ್ಟ ಅವ್ರಿಗೆ. ನಂತರ ಸ್ವೀಟ್ಸು ಇಷ್ಟ, ಆದರೆ ಇವತ್ತಿನವರೆಗೂ ನನ್ನ ಜೊತೆ ಯಾವುದು ತಿಂದು. ನನಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಮೂವಿದು, ಯಾಕಂದರೆ ಸರ್ ವಿಷನ್ ಏನಿದೆ ಅದನ್ನು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದ್ದೀವಿ ಸರ್, ನೀವು? ಸೂಪರ್ ಆಗಿದ್ದೀನಿ ಸರ್. ಏನಿಲ್ಲ ಎಲ್ಲ ಸಿಂಪಲ್ ಆನ್ಸರ್ ಮಾಡಿ. ಅಲ್ಲ, ಇವತ್ತು ಮೋಸ್ಟ್ಲಿ ಮಾತಾಡೋದು ಕೂಡ ಇಷ್ಟೊಂದು ಸುಸ್ತಾಗುತ್ತೆ ಅಂತ ಇಲ್ಲ, ಯಾವತ್ತಿಗೂ ಗೊತ್ತಿದ್ದೆ. ಆ್ಯಂಕರಿಂಗ್ ಸಿಕ್ಕಾಪಟ್ಟೆ ಕಷ್ಟ, ಆ್ಯಂಕರಿಂಗ್ ಕಷ್ಟ ಅಷ್ಟೇ ಅಲ್ದಿರ ಆ್ಯಂಕರ್ಸ್ಗೆ ಪಾಪ ಅಷ್ಟೇ ಸೇಮ್ ಲೆವೆಲಲ್ಲಿ ಉತ್ತರ ಕೊಡಬೇಕಲ್ಲ, ಅದು ಇನ್ನೂ ಕಷ್ಟ. ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆ? ಅದೇ ಮೊದಲನೇ ಸಿನಿಮಾ, ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಪ್ರಶ್ನೆಗಳು ಕೇಳಿ ಎಂಗೇಜಿಂಗ್ ಆಗಿ ಮಾಡಿ ಒಳ್ಳೆ ಕಾಂಟೆಂಟ್ ಮಾಡಿಸ್ಕೊಂಡಿದೆ. ಈಗ ನೀವು ಕೂಡ ತುಂಬ ಚೆನ್ನಾಗಿ. ಫಸ್ಟ್ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಾನು ನಿಮ್ಮ ಜೊತೆ ಕೆಲವೊಂದು ಪರ್ಸನಲ್ ಮಾತಾಡಬೇಕು. ಸಿನಿಮಾ ಬರೋಕ್ಕಿಂತ ಮುಂಚೆ ಯಾವ ಸಿನಿಮಾದಲ್ಲಿ ನೀವು ವರ್ಕ್ ಮಾಡಿದ್ದೀನಿ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ? ಯಾಕೆಂದರೆ ಮನೆ ಪ್ರೆಸ್ ಮೀಡಿಯಾ ಕೂಡ ಹೇಳ್ತಾ ಇದ್ದಾರೆ ತಂದೆಯವರು. ಸೊ ಅದ್ರ ಬಗ್ಗೆ ಹೇಳಿ. ಅದೇ ನಾನು 2 ಸಿನಿಮಾ ಯೋಗರಾಜ್ ಭಟ್ ಸರಲ್ಲಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ಒಂದು ಕರಾತಕ ದಮಾನಕ, ಒಂದು ಗರಡಿಯಾಗೆ. ಅದು ಮೊದಲನೇ ಸಲ ಥಿಯೇಟ್ರೆಲ್ಲ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದಾಗ ಆ ಸಿನಿಮಾಲಿ ಏನೇನು ನಡೆಯುತ್ತೆ ಎಲ್ಲದನ್ನೂ ನೋಡಿದ್ದು ಯೋಗರಾಜ್ ಭಟ್ ಸರ್ ಕೆಳಗಡೆ. ಅವಕಾಶ ಕೊಟ್ಟಿದ್ದು ತುಂಬ ಖುಷಿ ಆಗ್ತಾಯಿದೆ. ಅವ್ರು ಕೊಟ್ಟಿದ್ದಕ್ಕೇ ಅಷ್ಟೊಂದು ಕಲ್ತಿದ್ದೀನಿ ಅಂತ ಹೇಳ್ಬೋದು ಸರ್. ಸೊ ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಗೌರಿ ಸಿನಿಮಾಗೆ ಯಾವ ಥರ ಯೂಸ್ ಆಯ್ತು ಸರ್? ಅಂದರೆ ಸರ್, ನಾನು ಹೇಗೆ ಕಲಾವಿದರು ಸೆಟ್ಟಿಗೆ ಬಂದು ಹೇಗೆ ಪ್ರಿಪೇರ್ ಮಾಡ್ಕೊತಾರೆ, ಆಮೇಲೆ ಸೆಟ್ಗಳಲ್ಲಿ ಹೇಗೆ ಡೈಲಾಗ್ಸ್ಗಳು ಕೊಡ್ತಾರೆ, ಹೆಂಗೆ ಪ್ರೊಫೆಷ್ನಲಿಸಮ್ ಇರುತ್ತೆ, ಹೇಗೆ ಬಾಂಡಿಂಗ್ ಇರುತ್ತೆ ಎಲ್ಲ ಸೆಟ್ಟವ್ರ ಜೊತೆ, ಅದೆಲ್ಲ ಅದು ನನ್ನ ಮೊದಲನೇ ಸಲ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನೋಡ್ದಿದ್ದು ಸರ್. ಮೇಡಮ್, ಇನ್ನು ಇಂದ್ರಜಿತ್ ಸರ್ ಕಡೆ ಲಾಂಚ್ ಆಗ್ತಾ ಇದ್ದೀವಿ ನೀವು, ಅವ್ರು ಲಾಂಚ್ ಮಾಡೋದು ಹೀರೋಯಿನ್ಗಳು ಎಲ್ಲೆಲ್ಲೋ ಹೋಗಿದ್ದಾರೆ. ಸೊ ಹೇಗೆ ಫೀಲ್ ಆಗ್ತಾಯಿದೆ ನಿಮಗೆ? ಹೇಗೆ ಅಪ್ರೋಚ್ ಬರ್ತೀವಿ ನಿಮಗೆ? ಖಂಡಿತವಾಗ್ಲೂ ಬಿಗಿನರ್ಸ್ ಲಕ್ ಅಂತ ಹೇಳ್ಬೋದು. ಬಟ್ ಲಕ್ ಅಷ್ಟೇ ಅಲ್ದಿರ ನಾನು ಕಷ್ಟಪಟ್ಟಿರೋ ಅಂದರೆ ನಾನು ಶ್ರಮ ಪಟ್ಟಿರೋ ದಿನಗಳಿಗೆಲ್ಲ ಒಂದು ಉತ್ತರ ಸಿಕ್ದಂಗಾಗಿದೆ ನನಗೆ ಉತ್ತರ ಸಿಕ್ದಂಗಾಗಿದೆ. ಸರು ಅಚಾನಕ್ ಕಾಲ್ ಮಾಡಿದ್ದೆ. ಆ್ಯಕ್ಚುಲಿ ಕಾಲ್ ಮಾಡಿ ಹೀಗೆ ಒಂದು ಕಥೆ ಇದೆ, ನೀವು ಬಂದು ಕೇಳಿಸ್ಕೊಳ್ಳಿ, ಆಮೇಲೆ ಡಿಸೈಡ್ ಮಾಡಿ ಅಂತ. ಬಟ್ ಅದರಲ್ಲಿ ಡಿಸಿಷನ್ಗೆ ಟೈಮ್ ತೊಗೋಬೇಕಾ ಬೇಡವಾ ಅನ್ನೋ ಕ್ವೆಶ್ಚನೇ ಇರಲಿಲ್ಲ ಸರ್. ಯಾಕಂದರೆ ಅವರು ಒಂದು ಸತಿ ಒಂದು ಕಥಾಹಂದರ ನನಗೆ ಹೇಳಿದಾಗ ಅಲ್ಲೇ ನನ್ನ ಮನಸ್ಸಲ್ಲಿ ನಾನು ಇದನ್ನು ಮಾಡ್ತೀನಿ ಅಂತ ನಾನು ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೆ. ಯಾಕಂದರೆ ಅಷ್ಟು ಯೂನೀಕ್ ಆಗಿದೆ ಸ್ಟೋರಿ. ಆ್ಯಂಡ್ ಅಷ್ಟೇ ಅಂದರೆ ನನ್ನ ಪಾತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಸೃಷ್ಟಿಸಿದ್ದಾರೆ ಸರ್. ಸೊ ಥ್ಯಾಂಕ್ಸ್ ಟು ಹಿಮ್. ಸರ್, ಮೊದಲನೇ ಸಿನಿಮಾನೇ ತಂದೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾವ ಥರ ಫೀಲ್ ಆಯಿತು? ಅದೇ ನೀವು ಕೇಳಿದ್ರೆ ತಂದೆಯವ್ರ ನಂಗೊಂದು ಸಿನಿಮಾ ಮಾಡಿದ್ರು, ಅವರೇ ಇಲ್ಲ ನಿಮ್ಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಅದೇ ಸರ್, ನನ್ನ ಕಾಲೇಜೆಲ್ಲ ಮುಗಿಸಿದಾಗ, ಕಾಲೇಜ್ ನಾನು ಥಿಯೇಟರ್ ಸ್ಟಡೀಸ್ ಮಾಡಿದೆ ಕ್ರೈಸ್ಟಲ್ಲಿ. ಮುಗಿಸಾದ್ಮೇಲೆ ನಾನು ತಯಾರಿ ಮಾಡ್ಕೊಂಬಂದೆ ಸರ್. ಸಿನಿಮಾಗಳೇ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ಕನ್ಸ್ಕೊಂಡಿದ್ದೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟಿವ್ ಆಗಿದ್ದರು. ಏನೇನು ಬೇಕು ಅಂತ ತಯಾರಿ ಮಾಡಿಕೊಂಡು ಪ್ರಯತ್ನ ಪಡುವಂಥ ಖಂಡಿತ ಅವರು ನನಗೆ ಸಪೋರ್ಟ್ ಮಾಡಿದರು. ಸೊ ನಾನು ಹಂಗೆ ತಯಾರಿ ಮಾಡ್ಕೊಂಬಂದೆ. ಆ್ಯಕ್ಷನ್ನು, ಡ್ಯಾನ್ಸು, ಜಿಮ್ಮು, ಆ್ಯಕ್ಷನಲ್ಲಿ ಜಿಮ್ನಾಸ್ಟಿಕ್ಸು, ಆಮೇಲೆ ನಾಟಕಗಳು ಮಾಡ್ತಾಯಿದ್ದೆ. ಥಿಯೇಟ್ರಲ್ಲೇ ಅಷ್ಟೊಂದು ಕಲಿಯೋದಿದೆ ಆ್ಯಕ್ಟಿಂಗ್ ಬಗ್ಗೆ ಅಂತ ಅಪ್ಪ ಅಮ್ಮ ತೋರಿಸಿದ್ದು. ಅದಕ್ಕೆ ಥಿಯೇಟ್ರ್ಗಳು ಮಾಡ್ಕೊಂಬಂದೆ. ಅದೆಲ್ಲ ಮಾಡಿಕೊಂಡು ಕೋವಿಡ್ ಟೈಮಲ್ಲಿ ನಮ್ಮ ಅಪ್ಪಾಜಿಯವರು ಈ ಸ್ಕ್ರಿಪ್ಟೆಲ್ಲ ಬರೆಯುವಾಗ ನಾನು ಅವ್ರ ಜೊತೆಲ್ಲ ಸೇರಿಕೊಂಡು ಇನ್ವಾಲ್ವ್ ಆಗ್ತಾಯಿದ್ದೆ. ಪ್ರಾಸೆಸ್ ಹೆಂಗೆ ನಡೆಯುತ್ತೆ ಅಂತೆಲ್ಲ ತಿಳ್ಕೊಂಡಾಗ ಹಾಗೆ ನನಗೂ ಒಂಥರ ಐಡಿಯಾ ಬಂದಿತ್ತು. ಅಪ್ಪಾಜಿ ಈ ಸಿನಿಮಾ ಬರೆಯೋವಾಗ ನನ್ನೇ ಆ ಕ್ಯಾರೆಕ್ಟರ್ ಇಟ್ಕೊಂಡು
ಬರ್ದಿದ್ದಾರೆ. ಆಮೇಲೆ ಖಂಡಿತ ನಮ್ಮ ಅಪ್ಪಾಜಿಯವರು ಸಿನಿಮಾಗಳು ನಾನು ಚಿಕ್ಕ ವಯಸ್ಸಿಂದ ಕಾಯ್ತಾ ಇದ್ದೆ ಆ ಸಿನಿಮಾಗಳಿಗೆ. ಸೊ ಅವ್ರ ಜೊತೆ ಈಗ ಡೈರೆಕ್ಟಾಗೆ ಫಸ್ಟ್ ಹ್ಯಾಂಡ್ ನೋಡೋಕ್ಕೆ ಹಿಂಗೆ ಸಿನಿಮಾ ಅವ್ರು ಡೈರೆಕ್ಟ್ ಮಾಡ್ತಾರೆ. ಅದು ಅಂತೂ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಇತ್ತು. ತುಂಬ ಖುಷಿಯಾಗುತ್ತೆ ನಮ್ಮ ಅಪ್ಪಾಜಿ ಜೊತೆ ಸಿನಿಮಾ ಮಾಡಿರೋದಕ್ಕೆ. ಸೊ ಮೇಡಮ್, ನೀವು ಹೀರೋಯಿನ್ ಆಗಬೇಕು ಅಂತ ಅನ್ಕೋಣ, ನಿಮಗೆ ಯಾರು ಇನ್ಸ್ಪಿರೇಷನ್ ಆಗಿದೆ, ಯಾಕೆ ಇನ್ಸ್ಪಿರೇಷನ್ ಆಗಿದೆ? ಸರ್ ನನಗೆ ಅಂದರೆ ಒಬ್ರು ನೋಡಿ ಇನ್ಸ್ಪೈರ್ ಆದೆ ಅಂತಿಲ್ಲ. ಈಗ ದಿನ ಹೋಗ್ತಾ ಬರ್ತಾ ಇವಾಗ ಇದಕ್ಕಿಂತ ಹಿಂದೆ ಒಬ್ಬರು ಬಂದಿದ್ರು, ಅದಕ್ಕಿಂತ ಹಿಂದೆ ಒಬ್ಬರು ಬಂದಿದ್ರು ನಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕೆ. ಅವ್ರು ಎಲ್ಲರೂ ಇನ್ಸ್ಪಿರೇಷನ್ ಥರನೇ. ಯಾಕಂದರೆ ಅವ್ರ ಕೆಲಸನ ಅಷ್ಟೇ ಸೀರಿಯಸ್ ಆಗಿ ತೊಗೊಂಡು ಇನ್ನೊಬ್ರು ಕಥೆಯನ್ನು ಕೇಳೋಕ್ಕೆ, ಇನ್ನೊಬ್ರು ಮಾತಾಡೋದನ್ನು ಕೇಳಿಸ್ಕೊಳ್ಳೋದಕ್ಕೆ ತಯಾರಾಗಿ ಬರ್ತಾರೆ. ಅವರು ಕೂಡ ಇನ್ಸ್ಪಿರೇಷನ್ನೇ ಅಲ್ವಾ. ಹಂಗೆ ನೋಡೋಕ್ಕೋದ್ರೆ ರೋಡಲ್ಲಿ ಕಸ ಗುಡಿಸ್ತಾರೆ ಪಾಪ, ದಿನ ರೋಡು ಸ್ವಚ್ಛವಾಗಿ ಇಟ್ಕೋತಾರೆ. ಅವರು ಕೂಡ ಇನ್ಸ್ಪಿರೇಷನ್, ಪೌರ ಕಾರ್ಮಿಕರು. ಯಾರನ್ನು ನೋಡಿದ್ರು ನನಗೆ ಈ ಥರ ನಾನು ಆಗಬೇಕು, ಈ ಒಂದು ಕ್ವಾಲಿಟಿನ ನಾನು ಗ್ರಹಿಸ್ಕೋಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದನೂ ಅನ್ನಿಸ್ತಾ ಇತ್ತು. ಸೊ ಎಲ್ಲರಿಂದನೂ ಒಂದು ಕ್ವಾಲಿಟೀಸ್ನ ತೊಗೊಂಡು ನನಗೆ ತಗೊಂಡು ಪ್ರಿಪೇರ್ ಆಗ್ತಾ ಇದ್ದೆ. ಬಟ್ ನನ್ನ ಮನಸ್ಸಲ್ಲೇ ಯಾವತ್ತೂ ಒಂಥರ ನನ್ನ ಫಸ್ಟ್ ಯಾವಾಗ ನನ್ನ ಸೀರಿಯಲ್ ಮಾಡಿದೆ ಸಾಕ್ಷಿ ಅಂತ DD1ನಲ್ಲಿ LKG ನಾನಿದ್ದಾಗ, ಅವತ್ತೇ ನಾನು ಡಿಸೈಡ್ ಮಾಡ್ಕೊಂಡಿದ್ದು ನಾನು ಹೀರೋಯಿನ್ ಆಗ್ಬೇಕಂತ. ಚಿಕ್ಕ ವಯಸ್ಸಲ್ಲಿ ನನಗೆ ಹೀರೋಯಿನ್ ಆಗ್ಬೇಕಂತ. ಇವಾಗ ನನಗೆ ಅದ್ರ ವ್ಯಾಲ್ಯೂ ಅರ್ಥ ಆಗುತ್ತೆ, ಯಾವ ಥರ ಎಷ್ಟು ಕಷ್ಟ, ಅದು ಸುಮ್ಮನೆ ಬರಲ್ಲ ಅಂತ. ಸೊ ಒಂದು 10 ಐ ಥಿಂಕ್ ಲೈಕ್ 15 years ಆಫ್ ಮೈ ಡ್ರೀಮ್ ಆ್ಯಂಡ್ ಮೋರ್ ದೆನ್ ದ್ಯಾಟ್ ಇವಾಗ ನೆರವೇರ್ತಾ ಇದೆ. ಅದೇ ಸರ್ ನಾನು ಹೇಳಿದ್ದು, ಫಸ್ಟ್ ಟೈಮ್ ಅವ್ರ ಭೇಟಿಯಾದಾಗ ಹೇಳಿದ್ದು ನಾನು ನಿಮ್ಮನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿಯವ್ರ ಮನೆಗೆ ಹೋದಾಗ ಅವರು ಇದು ಸೀರಿಯಲ್ ಜಾಸ್ತಿ ನೋಡೋದು ಅವರೇ. ಸೊ ಆ ಥರ ಅವ್ರು ಅಲ್ಲಿ ನೋಡಿದ್ದೆ. ಸೊ ಅಲ್ಲಿ ಪರಿಚಯ ಆಗಿದೆ ಅಂತ ಹೇಳಿದೆ. ಅವರು ಅಂತ ಯಾರೋ ಫ್ಯಾನ್ ಬಂದಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ಹಂಗೆ ಇವಾಗ ನಿಜವಾಗ್ಲೂ ಸರ್ ನನಗೆ ನಾನು ಯಾವಾಗಲೂ ಒಂದು ಕಡೆ ಕಾಫಿ ಕುಡಿಯೋಕ್ಕೆ ಹೋಗ್ತೀನಿ. ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ. ಅಲ್ಲಿ ಇಷ್ಟು ದಿವಸ ಗೊತ್ತಿತ್ತು ಅವ್ರಿಗೆ ನನ್ನ ಬಗ್ಗೆ, ಪುಟ್ಟಗೌರಿ ಮ್ಯಾಮ್, ನೀವು ಪುಟ್ಟಗೌರಿ ಅಲ್ವಾ ಅಂತ ಮಾತಾಡ್ಸೋದು. ಹಾಂ ಅಂತ. ಬಟ್ ಫಾರ್ ದ ಫಸ್ಟ್ ಟೈಮ್ ಸರ್ ಅಲ್ಲಿ ಒಬ್ಬರು ಕೆಲವು ತಿಂಗಳು ಹಿಂದೆನೇ, ಇನ್ನು ಪ್ರಚಾರಕ್ಕೂ ನಾವು ಇಳ್ದಿರಲಿಲ್ಲ, ಆವಾಗಲೇ ಅವರು ನೀವು ಗೌರಿ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ಅಂದರು. ಸೊ ಆವಾಗ ನನಗೆ ಅರ್ಥ ಆಯಿತು, ಒಂದು ಇಂದ್ರಜಿತ್ ಲಂಕೇಶ್ ಸರ್ ಮಹಿಮೆ, ಅದು ಅವ್ರ ಹೆಸರೇ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ರಿಗೂ ಆಲ್ರೆಡಿ ಗೊತ್ತಾಗಿತ್ತು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನನಗೆ ಪುಟ್ಟಗೌರಿಯಿಂದ ಗೌರಿ ಹೆಸರು ಕೇಳಿದಾಗ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಈ ಬದಲಾವಣೆಗೆ ನಾನು ಕೂಡ ಕಾಯ್ತಾ ಇದ್ದೆ ಆ್ಯಂಡ್ ಟೈಮ್ ಬಂತು. ಅದು ನೀವು ಕತೆ ನೋಡಬೇಕು ಸರ್. ಅದು ಕಥೆಯಲ್ಲಿ ಅದೊಂಥರ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ನೋಡಿ. ನಾನು ಸಮಾಂತ, ಅವ್ರ ಹೆಸರು ಸಮಾಂತ ಅಂತ. ಆದರೆ ನೀವು ಸಿನಿಮಾ ನೋಡಿದಾಗ ಅದು ಕತೆ ಜಾಸ್ತಿ ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಎಸ್. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು, ಇವ್ರ ಜೊತೆ ಮತ್ತು ಇಂದ್ರಜಿತ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ಸರ್? ನನಗೆ ಹೇಗೆ ಆ್ಯಕ್ಟಿಂಗ್ ಮಾಡಬೇಕು, ಯಾವ್ಯಾವ ಥರ ಏನು ವೆರೈಟಿಯಾಗಿ ನಾನು ರೆಡಿ ಆಗಬೇಕು ಅಂತೆಲ್ಲ ನನಗೆ ಟಿಪ್ಸ್ಗಳನ್ನ ಕೊಡೋರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಮರ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಯಾಕಂದರೆ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಒಂಥರ ಇವ್ರಿಗೂ ಒಂಥರ ಛಲ ಇದೆ, ನಾನು ಸಾಧಿಸ್ಬೇಕು, ನನ್ನ ಹೆಸರು ನಾನೇ ಕೆತ್ತಬೇಕು ಅಂತ. ಸೊ ಹಾಗೆ ನನಗೂ ಇರೋದ್ರಿಂದ ಆ ವೇವ್ ಲೆಂತ್ ಮ್ಯಾಚ್ ಆಯಿತು. ಆ್ಯಂಡ್ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಯಾಕಂದರೆ ನಾವು ವರ್ಕ್ ಮಾಡಿದ್ದೆಲ್ಲರೂ ತುಂಬ ವೆಲ್ ಎಕ್ಸ್ಪೀರಿಯನ್ಸ್ ತಂತ್ರಜ್ಞರು. ಸೊ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿರೋ ಏನಂತಾರೆ ಆ ಹೆಗಲ ಮೇಲೆ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಸಲೀಸಾಗಿ ಮಾಡೋದು ಒಂದು ಕಡೆ ಆ್ಯಕ್ಟಿಂಗ್ ಬಂದ್ಬಿಡ್ಬೋದು, ಆದರೆ ಈ ರೆಸ್ಪಾನ್ಸಿಬಿಲಿಟಿ ಅನ್ನೋದಿರುತ್ತಲ್ವ, ಅದನ್ನು ಕೂಡ ಅಟ್ ದ ಸೇಮ್ ಟೈಮ್ ಸಾಗಿಸ್ತಾನೆ ಹೋಗಬೇಕು. ಸೊ ಬಟ್ ಒಂಥರ ಕಷ್ಟಪಟ್ಟರು ನಾವು ಇಷ್ಟಪಟ್ಟು ಬೆವರು ಸುರಿಸಿ ರಕ್ತ ಸುರಿಸಿ ಕೆಲಸ ಮಾಡಿದ್ದೀವಿ. ಆ್ಯಂಡ್
ಚೆನ್ನಾಗಿದೆ ಸರ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಹಿಂಗೆ ಇರ್ತಾರೆ ಸರ್ ಅವರು, ಇಂಟ್ರೋವರ್ಟ್ ಅವರು, ಅವ್ರಿಗವರೇ ಇರ್ತಾರೆ. ಇಂಟ್ರೋವರ್ಟ್ ಅಲ್ಲ ಸರ್ ನಾನು, ಎಲ್ರಿಗೂ ಹೇಳ್ಕೊಂಡು ಬರ್ತಿ ಹೇಳು ನಾನು ಇಂಟ್ರೋವರ್ಟ್ ಅಂತ, ಹಂಗೇನಿಲ್ಲ ಸರ್, ಎಲ್ಲ ಜೊತೆನೂ ಮಾತಾಡಿಸಿ. ಬಟ್ ನಾನು ಆ ಥರ ಹೋಗಿ ಎನರ್ಜಿ ಅಷ್ಟು ಹೋಗಿ ಕಿರ್ಚೋರು ಆ ಥರ. ಓಕೆ ನಾನು ಎಷ್ಟು ಪಟ ಅಂತ ಮಾತಾಡ್ತೀನೋ ಅವ್ರು ಮಾತೇ ಆಡಲ್ಲ. ಮಾತಾಡ್ತೀನಿ ಸರ್, ಎರಡು ಮುತ್ತು ಉದುರ್ದಂಗೆ ಜಾಸ್ತಿ ಸಾನೆ ನೋಡಿರೋ ನಮ್ಮ ಅಪ್ಪಾಜಿ ಮುಂದೆ ಅಷ್ಟು ನಾನು ಮಾತಾಡಕ್ ಹೋಗಲ್ಲ. ಏನಿಲ್ಲ, ಸಾನೆ ಅವರು ಅಂದರೆ ನಮಗೆಲ್ಲ ಸಾನೆ ಅವರು ಏನೇನು ಇಷ್ಟ ಇಲ್ಲ ತಿಳ್ಕೊಂಬಿಟ್ಟಿದ್ದೀವಿ. ಕಾಫಿ ಇಷ್ಟ, ಕಾಫಿ ಅದು ಸ್ಟ್ರಾಂಗ್ ಇಷ್ಟ, ಸಕ್ಕರೆ ಬೇಡ. ಆಮೇಲೆ ಹಣ್ಣು ತುಂಬ ತಿಂತಾರೆ, ಡಯಟ್ ಎಲ್ಲ ಮಾಡ್ತಾರೆ. ಸೊ ಆ ಥರ ಎಲ್ಲ ಏನೇನು ತಿಂತಾರೆ ಎಲ್ಲ ತಿಳ್ಕೊಂಬಿಟ್ಟಿದ್ವಿ. ಬಟ್ ಸೆಟ್ಟಲ್ಲಂತೂ ಸಾನೆ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಿದ್ಲು. ಆಮೇಲೆ ಈ ಸೀನಲ್ಲೆಲ್ಲ ಇದ್ದಾಗ ಫಸ್ಟ್ ಬಂದು ಎಲ್ಲರ ಜೊತೆ ಮೀಟ್ ಮಾಡಿ ಚೆನ್ನಾಗೇ ಮಾಡ್ತಾಯಿದ್ವಿ. ಖಂಡಿತ ಅವ್ರಿಗೆ ವರ್ಕೌಟ್ ಮಾಡೋದಂದ್ರೆ ತುಂಬಾ ಇಷ್ಟ, ಯಾವಾಗ್ಲೂ ಫಿಟ್ ಆಗಿರ್ಬೇಕು ಅಂತ ಆಸೆ ಅವ್ರಿಗೆ. ಆ್ಯಂಡ್ ಇನ್ನು ಏನು ಊಟದ ವಿಚಾರದಲ್ಲಿ ಅವ್ರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ, ನಾನ್ ವೆಜ್ ಇಷ್ಟ ಅವ್ರಿಗೆ. ಸೊ ನಾನ್ ವೆಜ್ ಪ್ರಿಯರು, ಚೆನ್ನಾಗಿ ತಿನ್ನಕ್ಕೆ ಇಷ್ಟ ಅವ್ರಿಗೆ. ನಂತರ ಸ್ವೀಟ್ಸು ಇಷ್ಟ, ಆದರೆ ಇವತ್ತಿನವರೆಗೂ ನನ್ನ ಜೊತೆ ಯಾವುದು ತಿಂದಿಲ್ಲ ಅವರು ಸ್ವೀಟ್ಸ್ ತಿಂದಿಲ್ಲ. ಯಾಕಂದರೆ ನಾವು ಇವತ್ತಿನವರೆಗೂ ಒಂದು ವರ್ಷ ಇವಾಗ ಮೂವಿ ಮಾಡ್ತಾ ಬಟ್ ಮೂವಿ ಸಮಯದಲ್ಲೆಲ್ಲ ನಾನು ಡಯಟಲ್ಲಿದ್ದೆ, ಅವನು ಡಯಟಲ್ಲಿದ್ದ. ಸೊ ನಮಗೆ ಅವಕಾಶನೇ ಸಿಗ್ಲಿಲ್ಲ. ಬಟ್ ಇವಾಗ್ಲಾದ್ರೂ ಒಂದು ನನಗೆ ತುಂಬ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಅಂದರೆ ನನಗೆ ಜಾಮೂನ್ ಐಸ್ ಕ್ರೀಮು ಆ ಕಾಂಬಿನೇಷನ್ ತುಂಬ ಇಷ್ಟ. ತುಂಬ ದಿವಸ ಆಗಿದೆ, ಏನೇ ಆಗಿರಲಿ, ಕೇಕು, ಅದು ಜಾಮ್ ಬನ್ ನಂಗೆ ತುಂಬ ಇಷ್ಟ. ರಾಜಾಜಿನಗರ ಒಂದು ಬೇಕ್ರಿಲಿ ಡ್ಯಾನ್ಸ್ ಪಕ್ಕ ಇರ್ತಿತ್ತು. ಸೊ ನಾನು ಹಂಗೆ ಚೀಟ್ ಮಾಡ್ತಾ ಇದ್ದೆ ಒಂದೊಂದ್ಸಲ ತಿನ್ಬಿಟ್ಟು. ಸೊ ಅದು ನಂಗೆ ಇಷ್ಟ. ಅದು ಇದರಲ್ಲೇನೋ ಸ್ಪೆಷಲ್, ಅದೇನೋ ಒಂದು ಕ್ರೀಮ್ ಹಾಕ್ತಾರೆ ಜಾಮ್ ಜೊತೆ, ಅದು ಟೇಸ್ಟ್ ಆಯ್ತು ಬೇರೆ ಥರ ಇರುತ್ತೆ. ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಕ್ವಶನ್ ಎಲ್ಲಿದೆ ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಕಳಿಸಿ, ನಾನು ಹೋಗಿ ತಿನ್ಬೇಕು ಅಂತ. ಸರ್ ನನಗೆ ಶಾವಿಗೆ ಪಾಯಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಮನೇಲಿ ಮಾಡಿರೋ ಶಾವಿಗೆ ಪಾಯಸ, ದಮ್ ರೋಟ್ ಅಂದರೆ ಇಷ್ಟ, ಒಬ್ಬಟ್ಟು, ಚಿರೋಟಿ, ಕ್ಯಾರೆಟ್ ಹಲ್ವಾನು ಕ್ಯಾರೆಟ್ ಹಲ್ವಾ, ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಜೊತೆ ತಿನ್ನಕ್ಕೆ. ಅದು ಬೇಳೆ ಒಬ್ಬಟ್ಟು ನಂಗೆ ತುಂಬ ಇಷ್ಟ. ನಂಗೆ ಕಾಯಿ ಒಬ್ಬಟ್ಟು ಇಷ್ಟ ಆಗಲ್ಲ. ಬೇಳೆ ಒಬ್ಬಟ್ಟು, ತುಪ್ಪ ಇರೋದ್ರೆ ಬೇಳೆ ಒಬ್ಬಟ್ಟು, ಒಬ್ಬಟ್ಟು ಕಟ್ಟಿನ ಸಾರು, ಬೇಳೆ ಒಬ್ಬಟ್ಟು, ಹಾಲು, ಈ 3 ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ. ನಾವು ಡಯಟ್ ಬಗ್ಗೆ ಎಲ್ಲ ಹಿಂಗೆ ಸ್ಲೋ ಆಗಿ ಮಾತಾಡ್ತೀವಿ. ಬಟ್ ಈಗ ನಮ್ಮ ಚೀಟ್ ಮೇಲ್ ಬಗ್ಗೆ ಸ್ವೀಟ್ಸ್ ನಾವು ಡಯಟ್ ಅಲ್ಲಿ ಇದ್ದು ಊಟದ ಬಗ್ಗೆ ಮಾತಾಡಿದ್ರೆ ಅದೇ ಒಂದು ಟಾಪಿಕ್ ಆಗ್ಬಿಡುತ್ತೆ. ಅದೇನಂದ್ರೆ ಒಂದೊಂದ್ಸಲ ಅದು ಡಯಟೇ ಆ ಥರ ಇರುತ್ತೆ. ಏನು ಬೇಕಾದ್ರೂ ತಿನ್ಕೊಬೋದು. ಬಟ್ ಅದು ಅಮೌಂಟ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ತಿಂದರೆ ಅದು ಅಫೆಕ್ಟ್ ಆಗುತ್ತೆ. ಬಟ್ ಒಂದೆರಡು 2-3 ವಾರ ಅದೆಲ್ಲ ಕಟ್ ಮಾಡ್ಬಿಡ್ತಾರೆ, ಶುಗರೇ ಕಟ್ ಮಾಡ್ಬಿಡ್ತಾರೆ. ಸೊ ಆ ಥರ ಡಯಟ್ ಫುಲ್ ನೋಡ್ಕೊತಾ ಇದ್ದೀವಿ ಸರ್. ನೀರು ಎಷ್ಟು ಕುಡಿಯೋದು, ಆಮೇಲೆ ಎಷ್ಟು ಹಣ್ಣು, ಎಷ್ಟು ಪ್ರೋಟೀನು, ಅನ್ನ ಎಷ್ಟು ತಿನ್ನಬೇಕು, ಅದೆಲ್ಲ ಅದು ಕಂಟ್ರೋಲ್ ಮಾಡಿ ಹೇಳ್ತಾ ಇರ್ತೀವಿ ಸರ್. ಅದೊಂದು ಒಂದ್ಸತಿ ಇದಾಗ ನನ್ಗೇನು ತಿನ್ಬೇಕಂತ ಅನ್ಸಲ್ಲ. ಹೆಂಗೋ ಆ ವಿಲ್ ಪವರ್ ಇದೆ ನನಗೆ ಸದ್ಯ, ಪರವಾಗಿಲ್ಲ. ಆದರೆ 1-2 ವಾರ ನೀವು ಡಯಟಲ್ಲಿ ಇದ್ದರೆ ನಿಮಗೆ ಅದೇನೋ ತಿನ್ನಬೇಕು ಅಂತಲೂ ಅನ್ಸಲ್ಲ. ಯಾಕಂದರೆ ನಮ್ಮ ಬಾಡಿಲಿ ಇವಾಗ ಮೆಗ್ನೀಷಿಯಮ್ ಇರುತ್ತಲ್ಲ, ಅದು ಕಮ್ಮಿ ಆದರೆ ನಮಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಬ್ಯಾಲೆನ್ಸ್ ಡಯಟ್ ಮಾಡಿದಾಗ ಎಲ್ಲ ದ ರೈಟ್ ಪ್ರಪೋರ್ಷನ್ಸ್ ನಮ್ಮ ಬಾಡಿಗೆ ಹೋಗ್ತಾ ಇದ್ದಾಗ ನಮಗೇನು ಕ್ರೇವಿಂಗ್ಸೇ ಹುಟ್ಕೊಳ್ಳೋದು. ನನಗೆ ಹಂಗಲ್ಲ ಸರ್, ಯಾರು ತಿಂತಾರೆ ಮಚ್ಚಂಗೆ ಒಂದು ಸ್ವಲ್ಪ ಕೊಟ್ಬಿಡೋ ಅಂತ ತೊಗೊಂಡ್ಬಿಡ್ತೀನಿ. ವರ್ಕೌಟ್ ಟೈಮಲ್ಲಿ ಅಪ್ಪ ಇನ್ನೊಂದು ಬೇಜಾರು ಅದೇ ಸರ್, ತಿನ್ನೋದೇನೋ ತಿನ್ಬಿಡ್ತೀವಿ, ಆಮೇಲೆ ಅದನ್ನ ಕರಗಿಸೋದಿದೆಯಲ್ಲ, ಅದಕ್ಕೆ ಪಡ್ಬೇಕಾಗಿರೋ ಪಾಡ್ ನೆನ್ಸ್ಕೊಂಡ್ರೆ ತಿನ್ನೋದೇ ಬೇಡ ಅಂತ ಬಿಟ್ಬಿಡ್ಬೋದು. ನಮ್ಮ ಟ್ರೈನಿಂಗ್ ಹಂಗಿರ್ತಿತ್ತು ಸರ್. ಅಷ್ಟೇ ಇದು ನಾವು ಟ್ರೈನಿಂಗ್ ಮಾಡಿದ್ದು ಒಂಥರ ಆ ಜಿಮ್ ನೋಡಿದ್ರೆ
ಅಲ್ಲಿ ಒಂದು 5-10 ಜನ ಇದ್ದರೆ ಅಲ್ಲಿ ಸೆಕೆ ಅಂತೂ ತಡೆಯೋಕ್ಕಾಗಲ್ಲ, ಅದು ಎ ಸಿ ಇರಲ್ಲ. ಸೊ ಅಲ್ಲಿ ನಿಂತ್ರೇ ಒಂಥರ ಎಲ್ಲ ಸ್ವೆಟ್ ಆಗಿ ಫ್ಯಾಟ್ ಕರ್ಗೋಗ್ಬಿಡುತ್ತೆ. ಸೊ ಆ ಥರದಲ್ಲಿ 1.5 ಗಂಟೆ 2 ಗಂಟೆ ಬರೀ ಕಂಟಿನ್ಯೂಸ್ ವೆಯ್ಟ್ ಟ್ರೈನಿಂಗು, ಆಮೇಲೆ ಕಾರ್ಡಿಯೋ ಅದೆಲ್ಲ ಮಾಡ್ತಾ ಇದ್ದಾಗ ಫ್ಯಾಟು ಈಸಿಯಾಗಿ ಕರಗುತ್ತೆ. ಬಟ್ ಜಾಸ್ತಿ ತಿನ್ನಬೇಕು, ಅದೇ ಮಜಾ ಅದರಲ್ಲಿ. ಸಿನಿಮಾದಲ್ಲಿ ಇಬ್ಬರು ಮಧ್ಯೆ ಕಾನ್ವರ್ಸೇಷನ್ ಆದ್ರೆ ನೆನಪಿದೆ ಡೈಲಾಗ್ಸು ಚಿಕ್ಕದಾಗಿ ನಮ್ಮ ಮಧ್ಯ ಅಂದರೆ ಇದೆ, ಸೀನ್ ತುಂಬ ಇದೆ ಹಂಗಲ್ಲ. ಬಟ್ ಒಂದು ಯಾವ್ದಾದ್ರು ನಮ್ಗೆ ಎಕ್ಸ್ಕ್ಲೂಸಿವ್ ಹಂಚ್ಕೊಬೇಕು ನಮಗೆ. ನನಗಂತೂ ನಿಜವಾಗ್ಲೂ ನಮ್ದು ಅದು ಒಂದು ಬೋಟಲ್ಲಿ ಒಂದು ಸೀನ್ ಇದೆ, ಅದು ಪ್ರಪೋಸ್ ಅದು ಹೇಳ್ಬಿಟ್ಟು ಏ ಮಾಡಿ ಸರ್ ಪರವಾಗಿಲ್ಲ. ಅದೇ ಕರೆಕ್ಟ್. ಅದು ಬೋಟಲ್ಲಿ ನಾವು ಒಂದು ಶಾರ್ಟ್ ಇದೆ, ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಇವ್ರು ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಪ್ರಪೋಸ್ ಮಾಡ್ತಾ ಇದ್ದಾರೆ ಅಂತ. ಅದು ಕವನ ಇತ್ತು ಅದರಲ್ಲಿ. ಸೊ ಆ ಕವನ ಹೇಳುವಾಗ ತುಂಬ ಉದ್ದ ಕವನ, ಆಮೇಲೆ ಆ ಉದ್ದದ ಕವನಲ್ಲಿ ಬೋಟ್ ಒಂದೇ ಥರ ಸ್ಟ್ರೈಟ್ ಆಗಿರ್ಬೇಕಿತ್ತು. ಆವಾಗ ಗಾಳಿ ಬರ್ತಾ ಇದ್ದಾಗ ಖಂಡಿತ ಬೋಟ್ ಅಂತೂ ತಿರುಗ್ತಾ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡೋದಂತೂ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಅಲ್ಲಿಂದ ಒಬ್ಬ ಹಗ್ಗ ಎಳಿಯೋದು, ಇನ್ನೊಂದು ಸೈಡಲ್ಲಿ ಇನ್ನೊಂದು ಹಗ್ಗ. ಸೊ ಆ ಥರ ಒಂದು ಘಟನೆ ನೆನಪು ಆಗಬೇಕು. ನಿಮಗೂ ತುಂಬ ಇಂಪಾರ್ಟೆಂಟ್ ಯಾವ ಸೀನ್ ನೆನಪಾಗುತ್ತೆ ಗೌರಿ ಅಂತ ಅಂದಾಗ, ಯಾವ ಸಿಚುಯೇಷನ್? ಸೊ ನನಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಮೂವಿದು, ಯಾಕಂದರೆ ಸರ್ ವಿಷನ್ ಏನಿದೆ ಅದನ್ನು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಆ ಲೊಕೇಶನ್ನೇ ಐ ಥಿಂಕ್ ಒಂಥರ ಈ ಬೆಸ್ಟ್ ಲೊಕೇಶನ್ ಅವಾರ್ಡ್ ಕೊಡಬೇಕು ಅಂದರೆ ಆ ಲೊಕೇಶನ್ಗೆ ಆ್ಯಂಡ್ ಆ ಸೆಟ್ಟಿಗೆ ಇಷ್ಟು ಕಷ್ಟಪಟ್ಟು ಪಾಪ ನಮ್ಮ ಆರ್ಟೋರು ಆ ಸೆಟ್ನ ಹಾಕಿದ್ದಾರೆ. ಆ್ಯಂಡ್ ಅಲ್ಲಿದ್ದಿದ್ದ ಆ ಫೀಲು, ಆ ಗಾಳಿ, ಆ ಮಲೆನಾಡಲ್ಲಿ ಆ ಮಳೆ ಬ್ಯೂಟಿಫುಲ್ ಆಗಿತ್ತು ಸರ್. ಅದು ನನಗೆ ಯಾವಾಗಲೂ ಜ್ಞಾಪಕ ಇರುತ್ತೆ.